ಸೈನಿಕರ ಮಾತನಾಲಿಸಿ ತನ್ನ ಹೆಗಲ ನೀಡುತ್ತ ಸಹಾಯ ಮಾಡಿದನು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತ ತಮ್ಮ ಪ್ರಾಣತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತ ತಮ್ಮ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಪಾವನಾತ್ಮನೇ ಪ್ರಿಯ ಪಾವನಾತ್ಮನೇ ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹವ ತೀರಿಸಬಾದೆವ ನಮ್ಮಯ ಹೃದಯದಲ್ಲಿ. ಈ ಆತ್ಮದಾಹವ ತೀರಿಸಬಾದೆವ ನಮ್ಮಯ ಹೃದಯದಲ್ಲಿ. ಪಾವನಾತ್ಮನೇ ಪ್ರಿಯ ಪಾವನಾತ್ಮನೇ ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಸರ್ವಶಕ್ತರಾದ ನಿತ್ಯ ದೇವರೇ, ಇಂದು ಈ ನೃತ್ಯದ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸೋದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮ್ಮ ಈ ಪಾಡುಗಳನ್ನು ಸ್ಮರಿಸಿ ಧ್ಯಾನಿಸುವಾಗ ನಾವು ಈ ಪವಿತ್ರ ವಾರದಲ್ಲಿ ಹೆಜ್ಜೆ ಹಾಕುವುದಕ್ಕೆ ಮುಂಚಿತವಾಗಿ ನಿಮ್ಮ ಪಾಡುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಮಕ್ಕಳಾಗಿ ಜೀವಿಸಲು ಅನುಗ್ರಹಿಸಿರಿ. ಈ ದಿನದಂದು ನಮಗಾಗಿ ಈ ನೃತ್ಯವನ್ನು ಮಾಡಲು ಇಲ್ಲಿ ನೆರೆದಿರುವ ಫಾದರ್ ಕ್ರಿಸ್ಟಿ ಹಾಗೂ ಅವರ ತಂಡದವರೆಯನ್ನು ಹೇರಳವಾಗಿ ಆಶೀರ್ವದಿಸಿ ಅವರ ಮುಖಾಂತರ ನಮ್ಮ ವಿಶ್ವಾಸವನ್ನು ದೃಢಗೊಳಿಸಲು ನಮಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮೋ ಮರಿಯ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ನಮಗಾಗಿ ಈ ನೃತ್ಯವನ್ನು ಇಲ್ಲಿ ಪ್ರದರ್ಶನ ಮಾಡಲು ಅಷ್ಟು ಕೆಲಸ ಇದ್ರು ಕೂಡ ಸೆಂಟ್ ಪ್ಯಾಟ್ರಿಕ್ಸ್ ಚರ್ಚ್ MG ರೋಡ್ ಬೆಂಗಳೂರಿನಲ್ಲಿ ನೋಡಿದ್ದೀರಾ? ಅದು ಬಂದು ನಮ್ಮ ಬೆಂಗಳೂರು ಡಯಾಸಿಸ್ನಲ್ಲಿ ಬಸ್ಲಿಕಾ ಇನ್ಫೆಂಟ್ ಜೀಸಸ್ಗೆ ನೆಕ್ಸ್ಟು ಸಂತ ಪ್ಯಾಟ್ರಿಕ್ಸ್ ಚರ್ಚ್, ಅಷ್ಟು ದೊಡ್ಡ ಚರ್ಚ್. ಅಷ್ಟು ಕೆಲಸ ಇದ್ರು ಕೂಡ ಇವತ್ತು ಬಂದು ಚಿಕ್ಕಬಳ್ಳಾಪುರಕ್ಕೆ ಧರ್ಮ ಕೇಂದ್ರಕ್ಕೆ ಬಂದು ನಮಗಾಗಿ ಅವರ ತಂಡದೊಂದಿಗೆ ಇಲ್ಲಿ ನೆರೆದಿರುವ ಫಾದರ್ ಕ್ರಿಸ್ಟಿ ಹಾಗೂ ಬ್ರದರ್ ಅಮಲ್ ಅವರು ಇಲ್ಲಿ ನೆರೆದಿದ್ದಾರೆ. ಈಗ ನಾವು ಹಾಡಲು ಆಡ್ತೀವಲ್ಲ ಗುರುಗಳು, ಇವರ ಮುಖಾಂತರವೇ ಇವರು ಈ ಹಾಡನ್ನು ಆಡ್ತೀವಲ್ಲ ಡಾಕ್ಸಾಲಜಿ, ಫಸ್ಟು ಅದು ರಾಗ ಕೊಟ್ಟಿದೆ ಫಾದರ್ ಕ್ರಿಸ್ಟಿ 1993ನಲ್ಲಿ. ಜೋರಾಗಿ ಚಪ್ಪಾಳೆ ಕೊಡಿರಿ. ನಾನು ಚಿಕ್ಕ ಮಗುವಾಗಿದ್ದಾಗ ಅವ್ರ ಬಲಿಪೂಜೆ ನೋಡಿದ್ದೀನಿ ನಮ್ಮ ಚರ್ಚ್ ಅವರು ಚಿನ್ನಪ್ಪ ಗಾರ್ಡನ್.
ಆಗ ಅವ್ರ ಫಾದರ್ ಆಗಿ ಮೊದಲನೇ ಬಲಿಪೂಜೆ ಕೊಟ್ಟಾಗ ಅಷ್ಟು ಉತ್ತಮವಾದ ರಾಗ. ಆಗ ನಾನು ಶ್ರೇಯಸ್ ಥರ ಇದ್ದೆ, ಚಿಕ್ಕ ಹುಡುಗ ಫಾದರ್ ಆದಾಗ. ಸೊ ಆ ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ ಇದ್ದೆ ನಾನು ಅವಾಗ. ಇವಾಗ ಫಾದರ್ ಒಂದಿಗೆ ಇರೋದು ಬಹಳ ಸಂತೋಷ. ಈಸ್ ಎನ್ ವರ್ಸಟೈಲ್ ಪ್ರೀಸ್ಟ್. ಅವ್ರಿಗೆ ಸಿಂಗರ್, ಮ್ಯೂಸಿಷಿಯನ್, ಲಿರಿಸಿಸ್ಟ್, ಡ್ರಾಮಾ ಆರ್ಟಿಸ್ಟ್ ಎಲ್ಲ ಮಾಡ್ತಾರೆ ಫಾದರು. ಅತಿ ಉತ್ತಮವಾದ ಬಲಿಪೂಜೆ. ಎಲ್ಲರಿಗಿಂತ ಮಿಗಿಲಾಗಿ ಬಡ ಬಗ್ಗರಿಗೆ ಎಷ್ಟು ಕಾಸು ಕೊಡ್ತಾರೋ ಗೊತ್ತಿಲ್ಲ, ಎಲ್ಲರಿಗೂ ಸಹಾಯ ಮಾಡಿ. ಜೋರಾಗಿ ಚಪ್ಪಾಳೆ ಹೊಡೆಯಿರಿ ಅಂತ ಫಾದರ್ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನಮಗಾಗಿ ನೃತ್ಯ ಮಾಡಲು ಬಂದಿರುವ ಫಾದರ್ ಕ್ರಿಸ್ಟಿ, ಬ್ರದರ್ ಅಮಲ್ ಹಾಗೂ ಅವರ ತಂಡದವರಿಗೆ, ಬ್ರದರ್ ವಿಡಿಯೋಗ್ರಾಫರ್ ಅವರಿಗೂ ಕೃತಜ್ಞತೆಯನ್ನು. ಫಾದರ್ ವ್ಯಾಲೆಂಟೈನ್ ಪರವಾಗಿ ನನ್ನ 2 ಅಸಿಸ್ಟೆಂಟ್ ಫಾದರ್ಸು ಬರ್ತಾ ಇದ್ದಾರೆ. ಅವರು ಜಾಯ್ನ್ ಆಗ್ತಾರೆ. ಅವರ ಪರವಾಗಿಯೂ ನಿಮ್ಮೆಲ್ಲರಿಗೂ ವೆಲ್ಕಮ್. ದಯಮಾಡಿ ನನಗೆ ಗೊತ್ತು ಎಲ್ಲರೂ ಚೇರ್ ಆಕ್ಯುಪೈ ಮಾಡಿದ್ದೀರಾ, ಇನ್ನು ಬರೋರೆಲ್ಲ ನಿಂತ್ಕೋಬೇಕು. ನಿಮಗೆ ಚೇರ್ ಯಾರಿಗಾದ್ರೂ ಬೇಕಾದರೆ ಒಳಗೆ ಮತ್ತು ಇಲ್ಲಿ ನಮ್ಮ ಯೂತ್ ಮಕ್ಕಳಿಗೆ ಹೇಳಿದ್ರೆ ಅವರು ಸಹಾಯ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಬರ್ತಾ ಇದ್ದಾರೆ, ಚೇರ್ ಇಲ್ಲ. ಚೇರ್ ಒಳಗೆ ನೀವು ಬರುವಾಗ ಚೇರ್ ಒಳಗೆ ಇದೆ. ಯೂತ್ ಮಕ್ಕಳಿಗೆ ಹೇಳಿದ್ರೆ ಚೇರ್ ತಗೊಂಡು ಬಂದು ಹಾಕ್ತಾರೆ. ಐ ನೋ ಯು ಕಾನ್ ಸ್ಟ್ಯಾಂಡ್ ಹಿಯರ್ ಅಂದೆ, ಬಟ್ ಪ್ಲೀಸ್ ಟ್ರೈ ಟು ಅಡ್ಜಸ್ಟ್. ಸ್ವಲ್ಪ ಸೀನಿಯರ್ಸ್ಗೆ ಸ್ವಲ್ಪ ಚೇರ್ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಟಾಯ್ಲೆಟ್ಸ್ ಅಲ್ಲಿ ಇದೆ, ಹಾಗೂ ನಿಮ್ಮೆಲ್ಲರಿಗೂ ಕಾಫಿ ಕೂಡ ಮಧ್ಯದಲ್ಲಿ ಕೊಡಲಾಗುತ್ತದೆ. ಯಾರು ಬೇಕೋ ಎಲ್ಲರೂ ಎದ್ದು ಹೋಗಬೇಡಿ, ನೀವಿರೋ ಜಾಗದಲ್ಲಿ ಕೇಳಿ, ಅಲ್ಲಿ ಬಂದು ಕೊಡ್ತಾರೆ. ಅಲ್ಲಿ ಹೋಗ್ಬೇಕು, ಆಮೇಲೆ ಎಸ್ಕೇಪ್ ಆಗಬೇಡಿ. ಸೊ ಇರೋ ಜಾಗದಲ್ಲಿ ಕೇಳಿರಿ. ಭಕ್ತಿಯಿಂದ ನಾವು ಈ ಒಂದು ಪಾಠಗಳಲ್ಲಿ ಭಾಗವಹಿಸೋಣ. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ಕೊಟ್ಟು ವೆಲ್ಕಮ್ ದ ಟೀಮ್. ಥ್ಯಾಂಕ್ ಯು. ಶುಭ ಸಂಜೆಯ ನಮನಗಳು. ನಾವು ಇವಾಗ ಪವಿತ್ರ ವಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರು ವ್ಯಕ್ತಿಗಳು ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ಕಲಾರಂಗದಲ್ಲಿ, ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೋ ಅವರ ಜೀವನ ಬಹಳಷ್ಟು ಕಷ್ಟಕರವಾದದ್ದು. ಏಕೆಂದರೆ ತೆರೆಯ ಹಿಂದೆ ಬಹಳಷ್ಟು ಕೆಲಸ ಇರ್ತದೆ. ಫಾದರ್ ಕ್ರಿಸ್ಟಿಯವರು ತಮ್ಮ ಅಮೂಲ್ಯ ಕೆಲಸಗಳ ಮೂಲಕ ಅವರು ಈ ಒಂದು ಕರ್ನಾಟಕ ಧರ್ಮಕ್ಷೇತ್ರದ ಒಂದು ಧರ್ಮ ಪ್ರಚಾರ ಕಾರ್ಯವನ್ನು, ಈ ಒಂದು ಯೇಸುವಿನ ಪೂಜ್ಯ ಯಾತನೆ ಮತ್ತು ಮರಣದ ದೃಶ್ಯಾವಳಿಗಳನ್ನು ಅವರು ತಮ್ಮ ಈ ನಾಟಕದ ಮೂಲಕ ನಮ್ಮ ಚಿಕ್ಕಬಳ್ಳಾಪುರ ಧರ್ಮಕೇಂದ್ರಕ್ಕೆ ಬಂದು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ನಾವು ಈ ಸಮಯದಲ್ಲಿ ಫಾದರ್ ಕ್ರಿಸ್ಟಿ ಅವರನ್ನು ಅಭಿನಂದಿಸೋಣ, ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ, ಅವರಿಗೆ ಶುಭಾಶಯಗಳನ್ನು ಕೋರೋಣ. ಮತ್ತು ಅವರ ಇಡೀ ತಂಡದ ಎಲ್ಲ ಕಲಾವಿದರು ಬಹಳಷ್ಟು ಶ್ರಮಪಟ್ಟು ಈ ಒಂದು ಪ್ರಭು ಯೇಸುವಿನ ಪೂಜೆ ಯಾತನೆಯ ವೃತ್ತಾಂತವನ್ನು ನಮ್ಮ ಮುಂದೆ ಅವರು ಈ ನಾಟಕದ ಮೂಲಕ ನಮಗೆ ಪ್ರಸ್ತುತಪಡಿಸಲಿದ್ದಾರೆ. ಆದ್ದರಿಂದ ಈ ಒಂದು ಸಮಯ ಒಂದು ಆಧ್ಯಾತ್ಮಿಕ ಸಮಯವಾಗಿದೆ. ಇದು ಹರಟೆ ಹೊಡೆಯಲು ಅಥವಾ ಯಾವುದೋ ಒಂದು ಮಾತನಾಡಿ ಪೋಲು ಮಾಡುವ ಸಮಯವಲ್ಲ. ನಾವು ಭಕ್ತಿಯಿಂದ, ವಿಶ್ವಾಸದಿಂದ ಈ ಒಂದು ನಾಟಕವನ್ನು ನಾವು ವೀಕ್ಷಿಸಿ ಪ್ರಭು ಯೇಸುವಿನ ಆಶೀರ್ವಾದಗಳನ್ನು ನಾವು ಪಡಿಬೇಕು. ಏಕೆಂದರೆ ಇವತ್ತು ಈ ನಾಟಕದ ಮೂಲಕ ನಾವು ಈ ಒಂದು ಪವಿತ್ರ ವಾರಕ್ಕೆ ನಾವು ಕಾಲಿಡ್ತಾ ಇದ್ವಿ. ಆದ್ದರಿಂದ ಬಹಳ ಸೂಕ್ತವಾದ ಪೀಠಿಕೆ ಈ ಒಂದು ನಾಟಕ. ಆದ್ದರಿಂದ ಫಾದರ್ ಕ್ರಿಸ್ಟಿಯವರಿಗೆ ನಮ್ಮ ವಿಚಾರಣೆ ಗುರುಗಳಾದ ಫಾದರ್ ಆಲ್ಬನ್ ಅವರ ಪರವಾಗಿ ಮತ್ತು ಧರ್ಮಕೇಂದ್ರದ ಭಕ್ತಾದಿಗಳ ಪರವಾಗಿ ನಾವು ಅವರಿಗೆ ವಂದನೆಗಳನ್ನು, ಶುಭಾಶಯಗಳನ್ನು, ನಮನಗಳನ್ನು ಸಲ್ಲಿಸುತ್ತಾ, ಅವರು ಕರೆತಂದಿರುವಂತಹ ಎಲ್ಲ ಕಲಾವಿದರು, ಅವರ ಇಡೀ ತಾಂತ್ರಿಕ ತಂಡ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸೋಣ, ಅವರಿಗೆ ಶುಭಾಶಯಗಳನ್ನು ಕೋರೋಣ. ನಾವೆಲ್ಲರೂ ಒಟ್ಟಾಗಿ ಈಗ ವೀಕ್ಷಿಸುತ್ತಾ ದೇವರ ಆಶೀರ್ವಾದಗಳನ್ನು ನಾವು ಪಡೆಯೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.
ಬೆಳೆಯುತ್ತಾ ಮೌನ ಮತ್ತು ಅಡಗಿದ ಜೀವನವನ್ನು ನಡೆಸಿದರು. ನಿಗದಿಯಾದ ಸಮಯ ಬಂದಾಗ ಲೋಕದ ಪಾಪಗಳನ್ನು ತೆಗೆದುಹಾಕಲು ದೇವರ ಕುರಿಮರಿಯಾದವರು ಸತ್ಯದ ಬೆಳಕಾಗಿ ಪ್ರಕಟವಾಗಿ ಯೋರ್ದಾನ್ ನದಿಯಲ್ಲಿ ಯೋಹಾನನಿಂದ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಲು ಬಂದರು. ಪ್ರಭುವಿನ ಆಗಮನ ಮಾರ್ಗವ ಹದಗೊಳಿಸಿ, ಬಾಳಿನ ಮಾರ್ಗವ ಹದಗೊಳಿಸಿ, ಪ್ರಭುವಿನ ಆಗಮನ ಕೇಳಿ, ಪ್ರಭುವಿನ ಆಗಮನ. ಅಯ್ಯ, ಮೆಸ್ಸೈನಿದ್ದಾನೆ, ಬರುವನು ಬರುವನು ಎಂದು ಹೇಳುತ್ತಿರುವೆ ನಮಗೆ. ಎಂದು ಬರುವನು ನಮ್ಮನ್ನು ರಕ್ಷಿಸಲು ಆ ದೇವಪುತ್ರನು ಬರಲಿದ್ದಾನೆ. ನಿಮ್ಮನ್ನೆಲ್ಲ ರಕ್ಷಿಸುವ ಮೆಸ್ಸೆಯನೊಬ್ಬ ಬರಲಿದ್ದಾನೆ. ನಾನು ಈ ನೀರಿನಿಂದ ನಿಮಗೆ ಸ್ನಾನ ದೀಕ್ಷೆ ನೀಡಿದರೆ ಅವನು ತನ್ನ ಪವಿತ್ರವಾದ ಆತ್ಮದಿಂದಲೇ ಸ್ನಾನ ದೀಕ್ಷೆ ನೀಡುತ್ತಾನೆ. ಬರಲಿದ್ದಾನೆ. ಬೆಳಕು ಬರುತ್ತಿದೆ, ಬೆಳಕು ಬರುತ್ತಿದೆ, ಜಗವ ಬೆಳಗುತ್ತಿದೆ. ಮನುಜ ಲೋಕದ ಪುಣ್ಯ ಫಲಿಸಿತು, ಸ್ವರ್ಗ ಅರಳುತ್ತಿದೆ. ಜನಿಸಿ ಬಂದರು ದೇವ ಪುತ್ರರು, ಬೇಡ ಸಂದೇಹ. ದೀನ ದಲಿತರ ಜೀವ ಬಂದಿತು, ಧನ್ಯ ಈ ದೇಹ, ಧನ್ಯ ಈ ದೇಹ, ಧನ್ಯ ಈ ದೇಹ. ಇವನೇ ನನ್ನ ಪ್ರೀತಿಯ ಪುತ್ರ, ಇವನನ್ನು ನಾನು ಮೆಚ್ಚಿದ್ದೇನೆ. ಇವನನ್ನು ನೀವು ಆಲಿಸಿರಿ. ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನದ ನಂತರ ಆತ್ಮದ ಪ್ರೇರಣೆಯಿಂದ ಅರಣ್ಯಕ್ಕೆ ಹೋಗಿ 40 ದಿನ ಉಪವಾಸವಿದ್ದರು. ಆ ಸಮಯದಲ್ಲಿ ಸೈತಾನನು ಅವರನ್ನು ವಿವಿಧ ರೀತಿಯಲ್ಲಿ ಪರೀಕ್ಷಿಸಿದನು. ಆದರೆ ಯೇಸು ದೇಹಿತರಾಗಿರುವುದನ್ನು ಮತ್ತು ದೇವರ ಇಚ್ಛೆಗೆ ಸಂಪೂರ್ಣ ವಿಧೇಯರಾಗಿರುವುದನ್ನು ತೋರಿಸುತ್ತದೆ. ಏಕೆ ನೀನು ಹತ್ತಿರಬೇಕು? ಈ ಪ್ರಪಂಚಕ್ಕೆ ನಿನ್ನ ಶಿಲುಬೆಯ ಮರಣದ ಅವಶ್ಯಕತೆ ಇಲ್ಲ. ಜಪ, ತಪ, ಉಪವಾಸದ ಅವಶ್ಯಕತೆಯೂ ಇಲ್ಲ. ಈ ಲೋಕವು ಬಯಸುವಂತೆ ನೀನು ಸಹ ಉಂಡು ತಿಂದು ಕುಡಿದು ಸಂತೋಷವಾಗಿರು. ಹೊಟ್ಟೆಯೇ ಇವರ ದೇವರು. ಯಾರಿಗೋಸ್ಕರ ನೀನು ಹಸಿದಿರಬೇಕು? ಇಗೋ, ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ನಿನ್ನ ಹಸಿವನ್ನು ತೀರಿಸಿಕೋ. ಸೈತಾನನೇ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದಲೂ ಬದುಕುತ್ತಾನೆ. ಅನ್ನದಿಂದ ಮಾತ್ರ ಬದುಕುವುದಿಲ್ಲ ಜೀವ, ದೇವರ ವಾಕ್ಯವೇ ನನ್ನ ಸತ್ಯದ ದೀಪ. ಇಂದು ನಾವು ಹಣದ ಹಿಂದೆ ಓಡುತ್ತೇವೆ, ಅವಶ್ಯಕತೆಗಿಂತ ಆಸೆ ಹೆಚ್ಚಿಸುತ್ತೇವೆ. ಆದರೆ ನಿಜವಾದ ಜೀವನದ ದಾರಿ ಧರ್ಮದ ಮಾತಿನಲ್ಲಿ ಇರುತ್ತದೆ ಸಾರಿ. ಅಯ್ಯೋ, ನೀನು ಯಾಕೆ ದುಃಖದಿಂದಿರಬೇಕು? ಶಿಲುಬೆಯನ್ನು ಯಾಕೆ ಹೊರಬೇಕು? ಈ ಜನರು ನೋಡು, ಶಿಲುಬೆಯನ್ನಲ್ಲ ಅದ್ಭುತವನ್ನು ಬಯಸುತ್ತಾರೆ. ಆದುದರಿಂದ ಶಿಲುಬೆ ಮರಣ ಬೇಡ ಬೇಡ. ಇಗೋ, ಈ ಬೆಟ್ಟದಿಂದ ಕೆಳಕ್ಕೆ ಧುಮುಕು. ನಿನಗೆ ಗಾಯವಾಗದಂತೆ ನಿನ್ನ ದೇವದೂತರು ಅದ್ಭುತವಾಗಿ ಕಾಪಾಡುತ್ತಾರೆ. ಇದನ್ನು ನೋಡಲು ಜನರು ನಿಜವಾಗಿಯೂ ನಿನ್ನನ್ನು
ಎತ್ತರದ ಗೋಪುರದಿಂದ ಜಿಗಿದು ನೋಡು, ದೇವದೂತರು ಕಾಪಾಡುವರು ಎಂದು ತೋರಿಸು. ಜನರ ಮುಂದೆ ಮಹಿಮೆ ಪ್ರದರ್ಶಿಸು, ನಿನ್ನ ಶಕ್ತಿ ಎಲ್ಲರಿಗೂ ತಿಳಿಸು. ದೇವರನ್ನು ಪರೀಕ್ಷಿಸಬೇಡ, ನಂಬಿಕೆ ಆಟವಲ್ಲ, ಅದು ನಿಜವಾದ ಬೇಡಿಕೆ. ಇಂದು ನಾವು ಖ್ಯಾತಿಗಾಗಿ ಬದುಕುತ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಹುಡುಕುತ್ತೇವೆ. ಆದರೆ ನಂಬಿಕೆ ಪ್ರದರ್ಶನವಲ್ಲ, ಅದು ಹೃದಯದ ಒಳಗಿನ ಸತ್ಯದ ಬೆಳಕು ಅಲ್ಲ. ನೀನು ಲೋಕಕ್ಕೆ ನಿನ್ನ ಪಾಡು ಮತ್ತು ಶಿಲುಬೆಯ ಮರಣದಿಂದ ರಕ್ಷಣೆ ನೀಡಲು ಬಂದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಈಗೋ ಲೋಕದ ಅರಸರು ಈಗ ನನ್ನ ಕಾಲಡಿಯಲ್ಲಿ. ಈ ರಾಜ್ಯಗಳು ನಾನು ಪಾಪದಿಂದ ಸಂಪಾದಿಸಿದ್ದು. ಈಗ ನಾನು ನಿನಗೆ ಇದನ್ನು ಕೊಡುತ್ತೇನೆ, ಆದರೆ ನೀನು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬೇಕು. ನಿನ್ನ ದೇವರಾದ ಸರ್ವೇಶ್ವರನನ್ನು ಶೋಧಿಸಬೇಡ ಎಂದು ಬರೆದಿರುವುದನ್ನು ನೀನು ಮರೆತೆಯ? ಸೈತಾನನೇ, ನೀನು ನನ್ನ ಬಿಟ್ಟು ದೂರ ಹೋಗು. ಇಂದು ಅಧಿಕಾರಕ್ಕಾಗಿ ನಾವು ಹೋರಾಡುತ್ತೇವೆ, ನೀತಿಯನ್ನು ಬಿಟ್ಟು ಲಾಭ ಹುಡುಕುತ್ತೇವೆ. ಆದರೆ ನಿಜವಾದ ಜಯದ ಮಾರ್ಗ ನಿಷ್ಠೆ ಮತ್ತು ಧರ್ಮದಲ್ಲಿ ಇದೆ ಸಾರ್ಥಕ. ಪರೀಕ್ಷೆಯ ಬಿರುಗಾಳಿಯಲ್ಲಿ ನಿಂತನು ಯೇಸು, ಸತ್ಯದ ಶಕ್ತಿಯಿಂದ ಗೆದ್ದನು ಯೇಸು. ಇಂದಿನ ಲೋಕದ ಪರೀಕ್ಷೆಯಲ್ಲಿ ನಾವು ಅವನ ದಾರಿಯಲ್ಲಿ ನಡೆಯೋಣ ಎಲ್ಲರೂ. ಹೆರೋದನ ಅರಮನೆಯಲ್ಲಿ ಹಬ್ಬದ ಸಂಭ್ರಮ. ಸತ್ಯವನ್ನು ಹೇಳಿದ ಯೋಹಾನನು ಕಾರಾಗೃಹದಲ್ಲಿ ಬಂದಿಯಾಗಿದ್ದಾನೆ. ಭ್ರಮ ಹೋಯ್ ಹೋಯ್ ಮಂಗಳನಾದವ, ನೃತ್ಯದ ಸೊಬಗು ಬೆಳಕಿನ ಹೊಳಪು. ಹೋಯ್ ಹೋಯ್ ರಂಗಿನ ರಾತ್ರಿದು. ರಾಜನ ಜನ್ಮದಿನ ಮೆರಗು ಮೆರಗು, ಮಂದಿರ ತುಂಬಿತು ವೈಭವದ ಬೆಳಕು. ಅತಿಥಿಗಳ ನಗುವಾದ್ಯಗಳ ಸತ್ತು, ಆನಂದ ತುಂಬಿದ ರಾಜಮನೆ ಕತ್ತು. ಮದ್ಯದ ಮೋಜಿನಲ್ಲಿ ಮತು ಹರಿದು, ಪ್ರತಿಜ್ಞೆಯ ಮತು ಹೊರಬಂದು. ಏನು ಬೇಕಾದರೂ ಕೇಳು ನೀನು, ರಾಜನು ಉತ್ಸಾಹದಿ ಹೇಳಿಬಿಟ್ಟನು. ಹೆರೋದನ ಮನೆಯಲ್ಲಿ ಹಬ್ಬದ ಸಂಭ್ರಮ. ಹೋಯ್ ಹೋಯ್ ಮಂಗಳನಾದವ. ಹೆರೋದಿಯಳ ಮಗಳು ತನ್ನ ನೃತ್ಯದಿಂದ ಎಲ್ಲರ ಮನ ಸೆಳೆಯುತ್ತಾಳೆ. ಆನಂದದಲ್ಲಿ ಹೆರೋದನು ಏನೇ ಕೇಳಿದರೂ ಕೊಡುತ್ತೇನೆ ಎಂದು ಮಾತು ಕೊಡುತ್ತಾನೆ. ನೃತ್ಯದ ಹೆಜ್ಜೆ ತಾಳದ ಜೊತೆಗೆ ಅವಳ ಚಲನವಲ ಎಲ್ಲರೂ ಸೆಳೆಯಿತು. ಕೈಯಲ್ಲಿ ಲಾಯ, ಕಣ್ಣಲ್ಲಿ ಕವಿತೆ, ರಾಜನ ಮನವು ಮೋಹಿತವಾಯಿತು. ಅಮ್ಮನ ಮಾತು ನೆರಳಿನೊಳಗಿತ್ತು, ಹೃದಯದೊಳ ಒಂದು ಕಠಿಣ ಬೇಡಿಕೆ. ನಗು ಮುಖದ ಹಿಂದೆ ಮೌನದ ಕತ್ತಿಲೆ.
ದುಃಖದ ಕ್ಷಣವೇ ತಾಯಿಯ ಸಲಹೆಯಿಂದ ಅವಳು ಭಯಾನಕ ಬೇಡಿಕೆಯನ್ನು ಕೇಳುತ್ತಾಳೆ. ಸ್ನಾನಿಕ ಯೋಹಾನರ ತಲೆಯನ್ನೇ ಕೇಳುತ್ತಾಳೆ. ಬೇಕು ಯೋಹಾನನ ತಲೆ, ಅವಳ ಮಾತು ಮಿಂಚಿನಂತೆ ಬಡಿದಿತು. ಸಂಭ್ರಮದ ನಡುವೆ ಮೌನ ಹರಡಿತು, ರಾಜನ ಮನದಲ್ಲಿ ಭಯವು ಮೂಡಿತು. ಪ್ರತಿಜೆಯ ಬಂಧನ ಮನದ ಕಟ್ಟು, ರಾಜನು ನಿಂತನು ದುರ್ಧ್ವನ ನಡುವೆ. ನ್ಯಾಯದ ಧ್ವನಿ ಮೌನವಾಗಿದೆಯೋ? ಅಧಿಕಾರದ ನೆರಳು ಮಾತಿನ ಬಂಧನದಲ್ಲಿ ಏರೋದನು ಸಂಕಟಗೊಳ್ಳುತ್ತಾನೆ. ತನ್ನ ವಾಗ್ದಾನವನ್ನು ಉಳಿಸಲು ಏರೋದನು ಸೈನಿಕರಿಗೆ ಯೋಹಾನನ ತಲೆಯನ್ನು ತಟ್ಟೆಯ ಮೇಲೆ ತರಲು ಹೇಳುತ್ತಾನೆ. ಕತ್ತಲ ಕೋಣೆ, ಮೌನದ ಹೆಜ್ಜೆ, ಬಂಧನಗೋಳ, ಸತ್ಯದ ಜೀವ. ಯೋಹಾನನ ಧ್ವನಿ ನಿಲ್ಲಲಿಲ್ಲ, ಆತ್ಮದ ಬೆಳಕು ಮುಸುಕಾಗಲಿಲ್ಲ. ಒಂದು ಆದೇಶ, ಒಂದು ಕತ್ತಿ, ನಿಶಬ್ದದಲ್ಲಿ ಅಂತ್ಯ ಬರಿತು. ಧರ್ಮದ ಧ್ವನಿ ಮಣ್ಣಾಗಲಿಲ್ಲ, ಸಾಕ್ಷಿಯ ಜೀವ ಮರವಾಗಿತು. ಸತ್ಯಕ್ಕೆ ಸಾಕ್ಷಿಯಾದ ಯೋಹಾನನು ತನ್ನ ಜೀವನವನ್ನು ಕಳೆದುಕೊಳ್ಳುತ್ತಾನೆ. ಅವಿವೇಕದ ಮಾತುಗಳು ದುಃಖದ ಅಂತ್ಯವನ್ನು ತರುತ್ತದೆ. ಹೆರೋದನ ಮನೆಯಲ್ಲಿ ಹಬ್ಬದ ಸಂಭ್ರಮ, ಇದೀಗ ಮೌನದ ನೆರಳು ಬಿದ್ದಿತು. ಸತ್ಯದ ಧ್ವನಿಯಲ್ಲಿ ಗೂರಿಯುತ್ತದೆ, ದೇವರ ಮಾರ್ಗ ಬೆಳಗುತ್ತದೆ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಿದ ಯೋಹಾನನು ವಿವಾಹದ ಪವಿತ್ರತೆಗೆ ಸಾಕ್ಷಿಯಾಗಿ ಜೀವ ತ್ಯಾಗ ಮಾಡಿದರು. ಈ ದೃಶ್ಯವನ್ನು ನೋಡುವಾಗ ಯೇಸು ನಮ್ಮನ್ನು ಹೆಸರಿನಿಂದ ಕರೆಯುವಂಥ ಅನುಭವವನ್ನು ಅನುಭವಿಸೋಣ. ಯೇಸು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ದೇವರ ಪ್ರಾರ್ಥನೆಯಲ್ಲಿಯೇ ಕಳೆದನು. ಬೆಳಗಾದ ಮೇಲೆ ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿ ಅಪೊಸ್ತಲರೆಂದು ಹೆಸರಿಟ್ಟನು. ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಆಂದ್ರೆಯ, ಯಾಕೋಬ, ಯೋಹಾನ, ಫಿಲಿಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯಾಕೋಬನ ತಮ್ಮನಾದ ಯೂದ ಮತ್ತು ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ್ ಯೂದ. ಕಾನಾ ಊರಿನಲ್ಲಿ ಒಂದು ಮದುವೆಯ ಸಂಭ್ರಮ ನಡೆಯಿತು. ಕಾನಾ ಊರಿನ ಮದುವೆಯಲ್ಲಿ ಯೇಸುವಿನ ತಾಯಿಗೆ ಆಮಂತ್ರಣವಿತ್ತು. ಯೇಸು ತಮ್ಮ ಶಿಷ್ಯರೊಂದಿಗೆ ಆ ಮದುವೆಯ ಮನೆಗೆ ಬರುತ್ತಾರೆ. ಕಾನಾ ಊರಲ್ಲಿ
ಕೆಲಸವು ಮುಗಿದು ಹೋಯಿತು. ಮರಿಯಳು ಈ ಕೊರತೆಯನ್ನು ಗಮನಿಸಿ ತನ್ನ ಮಗನಾದ ಯೇಸುವಿಗೆ ತಿಳಿಸುತ್ತಾರೆ. ಯೇಸು ನೀರನ್ನು ಕುಂಬಳಗಳಲ್ಲಿ ತುಂಬಲು ಸೇವಕರಿಗೆ ಆಜ್ಞಾಪಿಸುತ್ತಾರೆ. ನೀರು ದ್ರಾಕ್ಷಾರಸವಾಗಿ ಪರಿವರ್ತಿತವಾಗುತ್ತದೆ. ರಹಸ್ಯವಾಗಿ ರೂಪ ಬದಲಿತು, ಸಾಧಾರಣ ಹನಿ ಅಮೃತವಾಯಿತು. ದೈವದ ಸ್ಪರ್ಶದಿ ಜೀವ ತುಂಬಿತು. ದಾಸರ ಕೈಯಲ್ಲಿ ನಂಬಿಕೆಯ ಕೆಲಸ ನೋಟದೊಳಗಿತ್ತು ಆಶ್ಚರ್ಯ ಬೆಳಕು. ಮೌನದಲ್ಲಿ ನಡೆದ ಅದ್ಭುತ ಕಾರ್ಯ ಪ್ರಭುವಿನ ಪ್ರೀತಿ ಮಿಡಿದಿತು ಅಲ್ಲೂ. ನೀರು ದ್ರಾಕ್ಷಾರಸದ ದಕ್ಷಿಣ ಭೂಮಿಯಲ್ಲಿ ಬಾಣಿನ ಸ್ಪರ್ಶವಿದು. ಮೌನದಲ್ಲಿ ಮೂಡಿದ ಮಹಿಮೆ ಜನರೊಳಗೊಂದು ಹೊಸ ನಂಬಿಕೆ. ಊರಲ್ಲಿ ಮಂಗಳನಾದ ದೈವದ ಕೃಪೆಯ ಹೊಳೆ ಹರಿದಿತು. ಸಾಧಾರಣ ಕ್ಷಣದೊಳ ಅದ್ಭುತ ಪ್ರಭುವಿನ ಮಹಿಮೆ ಬೆಳಗಿತು. ಅತ್ಯುತ್ತಮ ದ್ರಾಕ್ಷಾರಸವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಈ ಅದ್ಭುತದ ಮೂಲಕ ಯೇಸು ತನ್ನ ಮಹಿಮೆಯನ್ನು ಪ್ರಕಟಿಸಿ ಶಿಷ್ಯರಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತಾರೆ. ಬಿಯಾಟಿಟ್ಯೂಡ್ಸ್ ಯೇಸು ನೀಡಿದ ಜೀವದಾಯಕ ಬೋಧನೆಗಳಾಗಿವೆ. ಇವು ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಯಲು, ವಿನಯ, ಕರುಣೆ ಮತ್ತು ನ್ಯಾಯದಲ್ಲಿ ಬದುಕಲು ಕಲಿಸುತ್ತದೆ. ಈ ಬೋಧನೆಗಳ ಮೂಲಕ ಯೇಸು ನಿಜವಾದ ಸಂತೋಷ ಮತ್ತು ಆಶೀರ್ವಾದವು ದೇವರೊಂದಿಗೆ ಇರುವ ಸಂಬಂಧದಲ್ಲಿದೆ ಎಂಬುದನ್ನು ತೋರಿಸುತ್ತಾರೆ. ಈ ದೃಶ್ಯವನ್ನು ನೋಡುತ್ತಿರುವಾಗ ಯೇಸು ನಮ್ಮೊಂದಿಗೆ ಮಾತಾಡುತ್ತಾ ಈ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ಬಿತ್ತುತ್ತಿರುವಂತೆ ಮನಸಾರೆ ಅನುಭವಿಸೋಣ. ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದಿದೆ. ಅವರು ಐಶ್ವರ್ಯವಂತನಾಗಲು ಇಷ್ಟವಿಲ್ಲ, ಹಾಗಾದ್ರೆ ಹುಚ್ಚನಿರಬೇಕು. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿ ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು. ಆದರೆ ನಾನು ಹೇಳುವುದು ಏನೆಂದರೆ, ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾರಾದರೂ ನಿಮ್ಮ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ಹೊಡೆಯಲು ತಿರುಗಿಸಿರಿ. ಯಾರಾದರೂ ನಿಮ್ಮ ಮೇಲಂಗಿಯನ್ನು ಕಸಿದುಕೊಂಡರೆ ನಿಮ್ಮ ಒಳಂಗಿಯನ್ನು ತೆಗೆದುಕೊಳ್ಳಲು ತಡೆಯಬೇಡಿ. ನಿಮ್ಮನ್ನು ಬೇಡುವವರೆಲ್ಲರಿಗೆ ಕೊಡಿರಿ. ನಿನಗಿರುವುದನ್ನು ಯಾರಾದರೂ ತೆಗೆದುಕೊಂಡರೆ ಅದನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಇನ್ನೊಬ್ಬರಿಂದ ನೀನು ಅಪೇಕ್ಷಿಸುವುದನ್ನೇ ನೀನು ಇನ್ನೊಬ್ಬರಿಗೆ ಮಾಡು. ನಿಮ್ಮನ್ನು ಪ್ರೀತಿ ಮಾಡಿದವರನ್ನು ನೀವು ಪ್ರೀತಿಸಿದರೆ ಹೇಗೆ ನೀವು ಆಶೀರ್ವಾದವನ್ನು ಹೊಂದುವಿರಿ? ಪಾಪಿಗಳು ಕೂಡ ಹಾಗೆಯೇ ಪ್ರೀತಿ ಮಾಡುತ್ತಾರೆ. ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ನೀವು ಒಳ್ಳೆಯದನ್ನೇ ಮಾಡಿದರೆ ಹೇಗೆ ನೀವು ಆಶೀರ್ವಾದವನ್ನು ಹೊಂದುವಿರಿ? ಪಾಪಿಗಳು ಸಹ ಹಾಗೆ ಮಾಡುತ್ತಾರೆ. ಇಲ್ಲ, ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಒಳ್ಳೆಯದನ್ನೇ ಮಾಡಿ, ಅವರಿಂದ ಏನನ್ನು ಅಪೇಕ್ಷಿಸಬೇಡಿರಿ. ಆಗ ನಿಮಗೆ ದೊಡ್ಡ ಬಹುಮಾನ ಸಿಕ್ಕುವುದು. ಇದರಿಂದ ನೀವು ಉನ್ನತೋನ್ನತನಾದ ದೇವರ ಮಕ್ಕಳಾಗುವಿರಿ. ಯಾಕೆಂದರೆ ಆತನು ಅನೀತಿವಂತರಿಗೂ ಮತ್ತು ದುಷ್ಟರಿಗೂ ಒಳ್ಳೆಯವನಾಗಿದ್ದಾನೆ. ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿದ್ದ ಹಾಗೆ ನೀವು ಇರಿ. ತೀರ್ಪು ಮಾಡಬೇಡಿರಿ, ನಿಮಗೂ ತೀರ್ಪಾಗುವುದಿಲ್ಲ. ಖಂಡಿಸಬೇಡಿರಿ, ಹಾಗಾದರೆ ನೀವು ಖಂಡಿಸಲ್ಪಡುವುದಿಲ್ಲ. ಕ್ಷಮಿಸಿರಿ, ನೀವು ಕ್ಷಮಿಸಲ್ಪಡುವಿರಿ. ಕೊಡಿರಿ, ನಿಮಗೂ ಕೊಡಲ್ಪಡುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕಾದೀತೆ? ಹಾಗೆ ಮಾಡಿದರೆ ಅವರಿಬ್ಬರೂ ಕುಣಿಯಲ್ಲಿ ಬೀಳುತ್ತಾರೆ. ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ?
ಸ್ವೀಕರಿಸುವ ಹೃದಯ ಬೇಕೆಂದು ತಿಳಿಸುತ್ತದೆ. ನಂತರ ತಾನು ಬೆಳೆದ ಊರಾದ ನಜರೀತಿಗೆ ಬಂದನು. ಆತನು ಪ್ರವಾದಿಯಾದ ಯೆಶಾಯನು ಬರೆದ ಗ್ರಂಥದ ಒಂದು ಭಾಗವನ್ನು ಓದುವುದಕ್ಕಾಗಿ ಕರೆಯಲ್ಪಟ್ಟನು. ದೇವರ ಆತ್ಮವು ನನ್ನ ಮೇಲೆ ಇದೆ. ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಕುಗ್ಗಿಸಲ್ಪಟ್ಟವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಈ ಹೊತ್ತು ಈ ವೇದೋಕ್ತಿ ನೆರವೇರಿದೆ. ಓದಿ ಕೇಳಿದ ಕೂಡಲೇ ನೆರವೇರಿದೆ. ವೇದೋಕ್ತಿ ನೆರವೇರಿತು, ಆದರೆ ಮೆಸ್ಸಿಯನು ಮಾತ್ರ ಈ ವಾಗ್ದಾನವನ್ನು ನೆರವೇರಿಸುವನು. ಅದೇಗೆ ತಿಳಿಯುವುದು? ವೈದ್ಯನೇ, ನಿನ್ನನ್ನು ನೀನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ, ಕಫೆರ್ನೌಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದಿದೆ ಎಂದು ನಾವು ಕೇಳಿದೆವು. ಅಂಥವುಗಳನ್ನು ಈ ನಿನ್ನ ಸ್ಥಳದಲ್ಲಿ ಮಾಡು ಅನ್ನುತ್ತೀರಾ? ನಾನು ನಿಮಗೆ ಹೇಳುತ್ತೇನೆ, ಯಾವ ಪ್ರವಾದಿಗೂ ತನ್ನ ಸ್ವಂತ ಸ್ಥಳದಲ್ಲಿ ಸನ್ಮಾನವಿಲ್ಲ. ತನ್ನ ಮಾತುಗಳಿಂದ ಜನರನ್ನು ರಕ್ಷಿಸಲು ದೇವರಿಂದ ಅಭಿಷೇಕಿಸಲ್ಪಟ್ಟ ಮೆಸ್ಸಿಯನೆಂದು ಯೇಸು ತೋರಿಸಿದರು. ಈ ಯೆಹೂದ್ಯರು ಅದನ್ನು ಒಪ್ಪಲಿಲ್ಲ. ಆತನನ್ನು ಗುಡ್ಡದ ತುದಿಯಿಂದ ನೂಕಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಿಂದ ಹೊರಟು ಹೋದನು. ತಾಯೇ, ಬಾಯಾರಿಕೆಯಾಗಿದೆ, ಕುಡಿಯಲು ನೀರು ಕೊಡುವೆಯಾ? ನೀನು ಮೇಲು ಕುಲದವಂತೆ ಕಾಣುತ್ತಿರುವೆ. ಕೀಳು ಕುಲದ ಸಮಾರ್ಯರಾದ ನಾನು ನಿನಗೆ ನೀರು ಕೊಟ್ಟರೆ ಕುಲಕ್ಕೆ ಅಪಚಾರವಾಗುವುದಿಲ್ಲವೇ? ತಾಯಿ, ಈ ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ಆಕಾಶ ಎಲ್ಲರಿಗೂ ಒಂದೇ. ಉಸಿರಾಡುವ ಗಾಳಿ ಒಂದೇ, ಕುಡಿಯುವ ನೀರೊಂದೇ. ಇಂತಿರುವಾಗ ಮೇಲು ಕೀಳು ಜಾತಿ ಭೇದಗಳು ತರವಲ್ಲ. ನಾವೆಲ್ಲರೂ ಒಂದೇ. ನಮಗೆಲ್ಲರಿಗೂ ಆ ಪರಮಾತ್ಮನೇ ತಂದೆ. ನಾವೆಲ್ಲರೂ ಅವನ ಸ್ವರೂಪದ ಸೃಷ್ಟಿಗಳು. ಯಹೂದ್ಯನಾದ ನೀನು ಸಾಮಾನ್ಯ ಸ್ತ್ರೀ ಮುಟ್ಟಿದ ನೀರನ್ನು ಕುಡಿವೆಯಾ? ನಿನ್ನನ್ನು ನೀರು ಕೇಳಿದ ನಾನು ಯಾರೆಂದು ನಿನಗೆ ತಿಳಿದಿರುತ್ತಿದ್ದರೆ ನನ್ನನ್ನೇ ಜೀವಜಲ ನೀಡು ಪ್ರಭುವೇ ಎಂದು ಕೇಳುತ್ತಿದ್ದೆ. ನೀರಿಗೆ ನಿನ್ನಲ್ಲಿ ಕೊಡವಿಲ್ಲಿದೆ. ಇಷ್ಟಕ್ಕೂ ಆ ಬಾವಿಯನ್ನು ತೋಡಿಸಿದ ನಮ್ಮ ಯೆಹೋವನಿಗಿಂತಲೂ ನೀನು ದೊಡ್ಡವನೇನು? ಹಾಗಾದರೆ ಎಲ್ಲಿ ಆ ಜೀವಜಲ ನೀಡು? ನೀರಿಗಾಗಿ ಇಷ್ಟು ದೂರ ಬರುವ ಕಷ್ಟವಾದರೆ ತಪ್ಪುತ್ತದೆ. ಹೋಗು, ನಿನ್ನ ಪತಿಯನ್ನು ಕರೆದುಕೊಂಡು ಬಾ. ನನಗೆ ಪತಿಯೇ ಇಲ್ಲವಲ್ಲ? ಸರಿಯಾದ ಮಾತು. ಮೊದಲು ನಿನಗೆ 5 ಜನ ಪತಿಯರಿದ್ದರು, ಆದರೆ ಈಗಿರುವವನು ನಿನ್ನ ಪತಿಯಲ್ಲ. ಏನು ಆಶ್ಚರ್ಯ! ನೀನು ಪ್ರವಾದಿಯೇ? ನಮ್ಮ ಪ್ರವಾದಿಗಳು ಹೇಳುತ್ತಿದ್ದಂತೆ ಒಬ್ಬ ಮೆಸ್ಸೆಯನು ನಮ್ಮ ರಕ್ಷಣೆಗಾಗಿ ಬರುವನಿದ್ದಾನೆ. ಅವನಿಂದ ನಾವೆಲ್ಲವನ್ನೂ ತಿಳಿದುಕೊಳ್ಳಬೇಕು. ನೀನು ಹೇಳುತ್ತಿರುವ ಆ ಮೆಸ್ಸೆಯನು ನಾನೇ ತಾಯಿ. ನನ್ನ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸು. ನನ್ನನ್ನು ಹರಸು ತಂದೆ, ಹರಸು. ಸಚ್ಚಾರಿತ್ಯದ ಬಾಳು, ಭಕ್ತಿಗೆ ಮಾರ್ಗದರ್ಶನ, ಮುಕ್ತಿಯ ಹಾದಿಗೆ ಹಣತೆ ಇಟ್ಟಂತೆ. ಆ ದೇವರ ಕೃಪೆ ನಿನಗೆ ಲಭಿಸಲಿ. ಏನಿದು? ಪ್ರಭು ಸಮಾರ್ಯರೊಂದಿಗೆ ಮಾತಾಡುತ್ತಿದ್ದಾರೆ. ಪ್ರಭು, ಇಲ್ಲಿಯೇ ಇರಿ ತಾವು. ನಾನು ನನ್ನ ಕುಲದವರನ್ನು ಕರೆದುಕೊಂಡು ಬರುತ್ತೇನೆ. ಪ್ರಭು, ಇದೇನಿದು? ಈ ಸಮಾರ್ಯ ಸ್ತ್ರೀಗಳೊಂದಿಗೆ ಮಾತೆ? ಕುಲದಲ್ಲಿ ಸಮಾರ್ಯಳಾದರೇನು? ಎಲ್ಲರೂ ದೇವರಾಜ್ಯದವರೇ. ಬನ್ನಿ 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 ಬನ್ನಿ, ಅಲ್ಲೋಡಿ. ಬನ್ನಿ, ಬೇಗ ಬನ್ನಿ, ಬನ್ನಿ. ನೋಡಿ, ಈತನೇ ಯೇಸು. ಪ್ರವಾದಿಗಳು ನಮ್ಮೆಲ್ಲರಿಗೂ ಪೂಜಿಸಲು ಹೇಳಿದ ದೇವಪುತ್ರನೂ ಈತನೇ. ಪ್ರಭು, ಇವರೆಲ್ಲರನ್ನೂ ಅರಸು ತಂದೆ. ನಿಮಗೆಲ್ಲರಿಗೂ ಶುಭವಾಗಲಿ. ಆಗಲಿ. ಆಗಲಿ. ಪ್ರಭು, ನಿನ್ನನ್ನು ನೋಡಿ ನನ್ನ ಕಣ್ಣುಗಳು ಪಾನವಾದ ಪ್ರಭು. ಬಾಗಿ ನಾನು ಪಾಪಿ, ನನ್ನನ್ನು ಮುಟ್ಟಬೇಡಿ. ಮುಟ್ಟಬೇಡಿ ಪ್ರಭು, ಮುಟ್ಟಬೇಡಿ ಪ್ರಭು. ನಾನು ಕುಷ್ಠರೋಗಿ, ನನ್ನನ್ನು ಮುಟ್ಟಬೇಡಿ. ಬಾ. ನನಗೆ ಗುಣವಾಗಿದೆ.
ಪಶ್ಚಾತ್ತಾಪದ ಕಣ್ಣೀರೇ ನಿನಗೆ ಕ್ಷಮೆಯನ್ನು ನೀಡಿತು. ನೀನಿನ್ನು ಪಾವನನಾದೆ. ಹೋಗು, ದಾನ ಧರ್ಮಗಳನ್ನು ಮಾಡಿಕೊಂಡು ನೀತಿವಂತನಾಗಿ ಬಾಳು. ಖರ್ಜೂರದ ಮರದ ಗರಿಗಳಿಂದ ಸ್ವಾಗತಿಸಿದ್ದನ್ನು ನಾನೇ ಕಂಡೆ. ಅದು ಅಲ್ಲದೆ ಅವನು ತನ್ನನ್ನು ದೇವಪುತ್ರನಂತ ಬೇರೆ ಹೇಳಿಕೊಳ್ಳುತ್ತಿದ್ದಾನೆ. ಅವನನ್ನು ಹೀಗೆಯೇ ಬಿಟ್ಟರೆ ನಾಳೆ ನಮ್ಮನ್ನು ನಮ್ಮ ಮಾತನ್ನು ಕೇಳುವವರೇ ಇರುವುದಿಲ್ಲ. ಅವನನ್ನು ಹೇಗಾರ ಮಾಡಿ ಸಾಯಿಸಲೇಬೇಕು. ಹೌದು ಹೌದು. ಹಾಗಾದರೆ ಅವನನ್ನು ಬಂಧಿಸಿ ಮುಖ್ಯ ಪರಿಶಾಲೆಗೆ ಒಪ್ಪಿಸಿ ಬಿಡೋಣ. ಅದು ಸಾಧ್ಯವಿಲ್ಲ. ಅವನು ಜನಬಲವುಳ್ಳವನು. ಅವನನ್ನು ಬಂಧಿಸಿದರೆ ಜನರಿಗೆ ದಂಗೆ ಏಳಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಹಾಗಾದರೆ ಈಗೇನು ಮಾಡುವುದು? ಹಗಲಲ್ಲಿ ಅವನನ್ನು ಬಂಧಿಸುವುದಕ್ಕಿಂತ ರಾತ್ರಿ ಬಂಧಿಸುವುದೇ ಒಳಿತು. ಹಾಗೆ ಆಗಲಿ. ಅವನಿರುವ ಸ್ಥಳವನ್ನು ನಾವು ತಿಳಿಯುವಾಗ ಹೇಗೆ? ಆ ಕೆಲಸ ನನಗೆ ಬಿಡಿ. ನೀವು ಹೋಗಿ ಮುಖ್ಯ ಪರಿಸಾಯರಲ್ಲಿ ವಿಷಯ ತಿಳಿಸಿ. ಉಳಿದ ಕೆಲಸವನ್ನು ನಾನು ಮಾಡುತ್ತೇನೆ. ಪರಿಶುದ್ಧ ದೇವಗೆ ಹೋಸಾನ, ಇಸ್ರಾಯೇಲ್ ರಾಜಗೆ ಹೋಸಾನ, ಕನ್ಯೆಯ ತನಯಗೆ ಹೋಸಾನ, ಆತ್ಮ ಸ್ವರೂಪಗೆ ಹೋಸಾನ, ಆಧ್ಯಾತ್ಮ ಗುರುವಿಗೆ ಹೋಸಾನ, ಹೋಸಾನ ಹೋಸಾನ, ರಕ್ಷಕ ಯೇಸುಗೆ ಹೋಸಾನ, ಹೋಸಾನ ಹೋಸಾನ, ರಕ್ಷಕ ಯೇಸುಗೆ ಹೋಸಾನ. ಪಾವನ ಕ್ರಿಸ್ತಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ, ಬಾಳಿನ ಒಡೆಯಗೆ ಹೋಸಾನ, ಭುವಿನರ ಪಾಲಗೆ ಹೋಸಾನ, ಹೋಸಾನ ಹೋಸಾನ, ರಾಜಾತಿ ರಾಜಗೆ ಹೋಸಾನ, ಹೋಸಾನ ಹೋಸಾನ, ರಾಜಾತಿ ರಾಜಗೆ ಹೋಸಾನ. ಪ್ರೀತಿಯ ಪಾತ್ರಗೆ ಹೋಸಾನ, ಸ್ನೇಹ ಸ್ವರೂಪಗೆ ಹೋಸಾನ, ಸತ್ಯ ಸರ್ವೇಶಗೆ ಹೋಸಾನ, ಇಮ್ಮಾನುವೇಲಗೆ ಹೋಸಾನ, ಹೋಸಾನ ಹೋಸಾನ, ಕರ್ತಾದಿ ಕರ್ತಗೆ ಹೋಸಾನ, ಹೋಸಾನ ಹೋಸಾನ, ಕರ್ತಾದಿ ಕರ್ತಗೆ ಹೋಸಾನ. ಯೇಸುವೇ ನಿನ್ನ ಕರುಣೆ ತೋರ
ಯಾರನ್ನು ಕುರಿತು ಹಾಡುತ್ತಿರುವೆ ನೀನು? ಕರುಣಾಮಯಿಯಾದ ಯೇಸು ಸ್ವಾಮಿಯ ಕುರಿತು. ನೀವು ಆತನನ್ನು ಕಂಡಿರುವಿರಾ? ನೀನು ಅಂದುಕೊಂಡ ಹಾಗೆ ಅವನೇನೂ ಮಹಾಪುರುಷನಲ್ಲ ಬಿಡು. ಕೇಳಲಾರೆ. ಈ ನನ್ನ ಕಣ್ಣುಗಳಿಗೆ ಬೆಳಕನ್ನು ನೀಡುವ ಬಹುದ ಜ್ಯೋತಿಯವನು. ಆ ನನ್ನ ಸ್ವಾಮಿಯ ಬಗ್ಗೆ ಮಾತನಾಡಲು ನೀನು ಯಾರು? ಹೋಗು ಗೆಳೆಯ, ನಿನ್ನ ಕಣ್ಣುಗಳನ್ನು ತೊಳೆದುಕೊಂಡು ಬಾ. ನನಗೆ ಕಣ್ಣು ಕಾಣಿಸುತ್ತಿದೆ ಗೆಳೆಯ. ಪ್ರಭು, ಪ್ರಭು, ನಿಮ್ಮ ಕರುಣೆಯಿಂದ ನನಗೆ ಕಣ್ಣು ಕಾಣಿಸುತ್ತಿದೆ ಪ್ರಭು. ನಿಮ್ಮ ದಯೆಯಿಂದ ನನಗೆ ಕಣ್ಣು ಕಾಣಿಸುತ್ತಿದೆ ಪ್ರಭು. ಗೆಳೆಯ, ನಿನ್ನ ನಂಬಿಕೆಯೇ ನಿನಗೆ ದೃಷ್ಟಿಯನ್ನು ನೀಡಿತು. ಈ ವೇಷೆಯನ್ನು ಸುಮ್ಮನೆ ಬಿಡಬಾರದು. ಏನು ಮಾಡುವುದು ಹೇಳಿ? ಬೇಡ ಬೇಡ, ಇವಳನ್ನು ಆ ಯೇಸುವಿನ ಬಳಿ ಎಳೆದುಕೊಂಡು ಹೋಗೋಣ. ಅಲ್ಲಿ ನೋಡು, ಆತನ ಯೇಸು. ಗೆಳೆಯರೇ, ಯಾರು ತನ್ನ ಸ್ವಾರ್ಥವನ್ನು ತೊರೆಯುತ್ತಾನೋ, ಯಾರು ಪರಹಿತಕ್ಕಾಗಿ ಜೀವಿಸುತ್ತಾನೋ, ಯಾರು ಕಾಮಕ್ರೋಧ ಮೋಹಗಳನ್ನು ಜಯಿಸುತ್ತಾನೋ, ಅವನೇ ದೇವರಿಗೆ ಹತ್ತಿರವಾಗುತ್ತಾನೆ. ನೋಡಿ, ಆ ಯೇಸು ಅಲ್ಲಿಯೇ ಕುಳಿತಿದ್ದಾನೆ. ಅವನು ಇವಳಿಗೆ ಏನು ಶಿಕ್ಷೆ ಕೊಡುತ್ತಾನೋ ನೋಡೋಣ. ಯಾರಿಗೆ? ಇವಳು ವ್ಯಭಿಚಾರಿಣಿ. ನೀನು ಯಹೂದಿಗಳ ರಾಜನಲ್ಲವೇ? ಇವಳು ಮಾಡಿರೋ ತಪ್ಪಿಗೆ ನೀನೇನು ಶಿಕ್ಷೆ ಕೊಡುವೆ ಹೇಳು? ನಮ್ಮ ಮೋಶಿಯ ಶಾಸ್ತ್ರದ ಪ್ರಕಾರ ಇವಳನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕು. ಇವಳಿಗೆ ಹೊಡೆಯುವ ಮುನ್ನ ಮೊದಲು ನಿಮ್ಮ ಜೀವನದಲ್ಲಿ ಯಾರು ಪಾಪವನ್ನು ಮಾಡಿಲ್ಲವೋ ಅಂಥವರು ಕಲ್ಲಿನಿಂದ ಹೊಡೆಯಬೇಕು. ಹೊಡೆಯಿರಿ. ನೋಡು, ಜನರು ಮೋಸ ಶಾಸ್ತ್ರದ ಪದ್ಧತಿಯನ್ನು ಪಾಲಿಸದಂತೆ ಬೋಧಿಸುತ್ತಿದ್ದಾನೆ. ಈ ವಿಷಯವನ್ನು ಯಾಜಕ ಪರಿಶಾಲೆಗೆ ತಿಳಿಸಲೇಬೇಕು. ಹೋಗೋಣಪ್ಪ. ಇದೇನಿದು? ನಾನು ದರೋಡೆ ಮಾಡಿದ್ದನ್ನು ಬರೆಯುತ್ತಿದ್ದಾನಲ್ಲ. ಸಹೋದರಿ, ಎಲ್ಲಿ ಹೋದರೂ
ನಿನ್ನನ್ನು ಹೊಡೆಯಲು ಬಂದವರು. ಯಾರೂ ನಿನ್ನನ್ನು ಹೊಡೆಯಲಿಲ್ಲ, ನಾನೂ ಹೊಡೆಯುವುದಿಲ್ಲ. ಹೋಗು ಸಹೋದರಿ, ಇನ್ನೆಂದೂ ಈ ಪಾಪವನ್ನು ಮಾಡದಿರು. ದೇವನು ನಿನಗೆ ಒಳಿತನ್ನು ಮಾಡಲಿ. ಉಳಿಸಿದಿರಿ ಪ್ರಭು, ನನ್ನನ್ನು ಉಳಿಸಿದಿರಿ. ಇನ್ನು ಮುಂದೆ ಎಂದೂ ಈ ಪಾಪವನ್ನು ಮಾಡುವುದಿಲ್ಲ. ತಮ್ಮ ಉಪದೇಶದಂತೆ ನಡೆದುಕೊಳ್ಳುವೆ. 12 ವರ್ಷದ ಮಗಳು ಸಾವಿಂದ ಅವಳೆಲ್ಲಿರುವಳು? ದಯವಿಟ್ಟು ಕಾಪಾಡಿ. ನಿನ್ನ ಮಗಳಿಗೆ ಏನೂ ಆಗದು. ಅವಳೆಲ್ಲಿರುವಳು? ಬನ್ನಿ ಪ್ರಭು, ಬನ್ನಿ, ಕಾಪಾಡಿ ಪ್ರಭು. ನೋಡಿ ನೋಡಿ ಪ್ರಭು. ಎಲ್ಲಿದ್ದಾಳೆ ಮಗಳು? ತಡೆಯಿರಿ, ನೀವ್ಯಾರು ಬರಬೇಡಿ. ಹೆದರಬೇಡ ಮಗಳೇ, ನಿನ್ನನ್ನು ರಕ್ಷಿಸಲು ಬಂದಿರುವ ಮೆಸ್ಸೇಯನು ನಾನೇ. ಏನಾಶ್ಚರ್ಯ! ಈಗೋ ನಿಮ್ಮ ಮಗಳು. ಪ್ರಭು, ನನ್ನ ಮಗಳನ್ನು ಬದುಕಿಸಿದಿರಿ. ಇವಳಿಗೆ ಆಹಾರವನ್ನು ನೀಡಿ. ಹಾಗೆ ಆಗಲಿ ಪ್ರಭು, ಹಾಗೆ ಆಗಲಿ. ಧನ್ಯನಾದೆ ಪ್ರಭು, ಧನ್ಯನಾದೆ. ನಿಮ್ಮ ಕೈಯಿಂದ ನನ್ನ ಮಗಳ ಬಾಳು ಉಳಿಯುವಂತಾಯಿತು. ನಿನ್ನ ನಂಬಿಕೆಯು ನಿನ್ನ ಮಗಳನ್ನು ರಕ್ಷಿಸಿತು. ತಂದೆ, ಎಲ್ಲವೂ ನಿನ್ನ ಕರುಣೆ. ಗೆಳೆಯರೇ, ಬಡವರನ್ನು ತಿರಸ್ಕರಿಸದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವನೇ ನನಗೆ ಹತ್ತಿರವಾಗುವನು. ಪ್ರಭು, ನಾವೀಗ ಯಾವ ಕಡೆ ಹೋಗುತ್ತಿದ್ದೇವೆ? ಅದು ನನ್ನ ಪ್ರಿಯ ಶಿಷ್ಯಳಾದ ಮಾರ್ತಾ ದೀನಳಾಗಿ ಪ್ರಾರ್ಥಿಸುತ್ತಿದ್ದಾಳೆ. ನಡೆಯಿರಿ, ಹೋಗೋಣ. ಮೂರು ದಿನಗಳಿಂದ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೆ. ನಿಮ್ಮ ಸ್ನೇಹಿತನಾದ ನನ್ನ ಅಣ್ಣ ಲಾಸರಸ ಸತ್ತು ಎಷ್ಟೋ ದಿನಗಳಾದವು. ಇನ್ನು ನೀವು ಅವನನ್ನು ಕಾಪಾಡುವಿರೆಂಬ ಭರವಸೆ ಇಟ್ಟುಕೊಂಡು ನಿಮಗಾಗಿ ಅತೀವ ಪ್ರಾರ್ಥಿಸಿದೆ. ಬನ್ನಿ ತಂದೆ, ನನ್ನ ಅಣ್ಣನನ್ನು ಉಳಿಸಿಕೊಡಿ. ಮಾರ್ತಾ, ನಿನ್ನ ನಂಬಿಕೆಯನ್ನು ನಾನು ಸುಳ್ಳು ಮಾಡುತ್ತೇನೆ. ಎಲ್ಲಿ ಲಾಸರಸ್? ತೋರಿಸು. ಅಲ್ಲಿ ಪ್ರಭು. ಪ್ರಭು, ಆತ ಸತ್ತು ಎಷ್ಟೋ ದಿವಸಗಳಾದವು. ಈಗ ನೀವು ತಾನೇನು ಮಾಡುವಿರಿ? ನಂಬಿಕೆಯೇ ಮುಖ್ಯ ಸಾಧನ. ಅದರ ಶಕ್ತಿಯನ್ನು ನೀನೇ ಕಣ್ಣಾರೆ ನೋಡುವೆ ಆಂಡ್ರೂ. ಲಾಸರಸನಿಗೆ ಯಾವ ಕಾಯಿಲೆಯೂ ಇಲ್ಲ. ದೇವಕುಮಾರನ ಶಕ್ತಿಯನ್ನು ಜನರಿಗೆ ತಿಳಿಸಲೆಂದು ಪ್ರವಾದಿಗಳು ನುಡಿದ ವಾರ್ತೆ ಇದು. ಹೋಗಿ ಬಂಡೆಯನ್ನು ಸರಿಸಿ. ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ ಲಾಸರಸ್. ಅವನ ವಸ್ತ್ರವನ್ನು ತೆಗೆಯಿರಿ.
ನಡೆಯಿರಿ. ಕರೆದರು ಜೀವನದ ಬೆಳಕಾಗಿ ನಿಂತರು ಅವರು ಅರಿಯಲಿಲ್ಲ. ಅಂಧರಿಗೆ ದೃಷ್ಟಿ ನೀಡಿದರು, ನೋವಿಗೆ ಆಶೆ ತುಂಬಿದರು, ದೇವರ ಹೃದಯ ತೋರಿದರು, ಪ್ರೀತಿಯ ಮಾರ್ಗದಲ್ಲಿ ನಡೆದರು. ಆದರೂ ಮನಗಳು ಮುಚ್ಚಿಕೊಂಡರು, ಕಠಿಣವಾಗಿ ನಿಂತವು, ಸತ್ಯದ ಸದ್ದು ಕೇಳದೆ ತಮ್ಮ ದಾರಿಯೇ ಹಿಡಿದರು. ಅಮ್ಮವರ ಬಳಿಗೆ ಬಂದರು, ಕಲ್ಲಿದರು ಅವರು, ಪ್ರೀತಿಯ ಕೆಳರನ್ನು ಕೇಳದೆ ದೂರಾದರು. ಹೃದಯದ ಬಾಗಿಲು ಮುಚ್ಚಿ ನಿರಾಕರಿಸಿದರು ಅವರನ್ನು, ಜೀವದ ದಾರಿಯ ಮುಂದೆ ಆದರೆ ಯೇಸುವಿನ ಹೃದಯವು ದುಃಖದಿಂದ ತುಂಬಿತ್ತು. ಆ ನಗರವು ತನ್ನ ಭೇಟಿಯ ಸಮಯವನ್ನು ಅರಿಯದೆ ಅವರನ್ನು ತಿರಸ್ಕರಿಸಿತು. ಇವನು ಯಾರು ಎಂದು ಕೇಳಿದರು, ನಮ್ಮ ರಾಜನಲ್ಲ ಎಂದು ತಳ್ಳಿದರು. ಶಕ್ತಿಯ ರಾಜನನ್ನು ಬಯಸಿದರು, ಪ್ರೀತಿಯ ಧ್ವನಿಯು ನಿರಾಕರಿಸಿದರು. ಸಲೇವೆ ನನ್ನ ಜನರೇ, ನಿನ್ನಿಗಾಗಿ ಕಣ್ಣೀರು ಸುರಿಸುತ್ತಾರೆ. ಶಾಂತಿಯ ಸಮಯ ಬಂದಿತ್ತು, ನೀನು ಅರಿಯಲಿಲ್ಲ. ನಿನ್ನನ್ನು ಸೇರಿಸಿಕೊಳ್ಳಲು ಬಯಸಿದರು, ನೀನು ಒಪ್ಪಲಿಲ್ಲ. ನಮ್ಮವರೇ ತಳ್ಳಿದರು, ಪ್ರೀತಿ ಕಡಿಮೆಯಾಗಲಿಲ್ಲ. ನಿರಾಕರಿಸಿದರು ಅವರನ್ನು, ಕರೆಯುವಿಕೆ ನಿಲ್ಲಲಿಲ್ಲ. ಇನ್ನೂ ಕರೆದವರ ಧ್ವನಿ ಮೃದುವಾಗಿ ಕೇಳುತ್ತದೆ. ಹೃದಯ ತಿಳಿದರೆ ಇಂದು ಜೀವವು ದೊರಕುತ್ತದೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಡಿಯಲ್ಲಿ ಕೂಡಿಸುವಂತೆ ನಿನ್ನನ್ನು ನಾನು ಸೇರಿಸಿಕೊಳ್ಳಲು ಇಚ್ಛಿಸಿದೆ, ಆದರೆ ನೀನು ನನ್ನಿಂದ ದೂರವಾದೆಯಲ್ಲ. ಯೇಸು ಸ್ವಾಮಿಯ ಕಣ್ಣೀರು ಅಲ್ಲೋಡಿ, ಅವರೇ ಬರುತ್ತಿದ್ದಾರೆ. ಓಹೋ, ಬಾ ಗೆಳೆಯ, ಬಾಯುವುದ, ನಿನಗಾಗಿಯೇ ಕಾಯುತ್ತಿದ್ದೆ. ಹೌದೌದು, ನಮ್ಮ ಗುರುಗಳು ನಿನ್ನನ್ನು, ನಿನ್ನ ಸಹಾಯವನ್ನು ಯಾಚಿಸಿದರು. ಯಾಜಕ ಪರಿಚಾಯರೇ, ನನ್ನಿಂದ ತಮಗೇನಾಗಬೇಕು ಅದೆಲ್ಲವನ್ನು ಹೇಳುತ್ತೇನೆ, ಬಾ ಹೋಗೋಣ. ಆ ಯೋಧ, ಆ ನಿಮ್ಮ ಗುರು ಯೇಸುವನ್ನು ನಾವು ಒಂದು ಬಾರಿ ನೋಡಬೇಕಿತ್ತಲ್ಲ. ಅದಕ್ಕೇನಂತೆ, ಯೇಸು ಪ್ರಭುವನ್ನು ಪ್ರತಿದಿನ ಯಾರು ಬೇಕಾದರೂ ದೇವಾಲಯದಲ್ಲಿ ನೋಡಬಹುದು. ಹಾಗಲ್ಲ, ಆತನ ಬೋಧನೆಗಳೆಲ್ಲ ಇತರೆ ಬಾಯಿಂದ ಕೇಳಿದ್ದೇವೆ. ಇದೀಗ ನಮ್ಮ ಮುಖ್ಯ ಪರಿಚಾಯರು ಖುದ್ದಾಗಿ ಕೇಳಲು ಬಯಸಿದ್ದಾರೆ. ಅವರು ಬಂದು ದೇವಾಲಯದಲ್ಲಿ ಕೇಳಿದರಾಯಿತು. ಹಾಗಲ್ಲ ಯೋಧ, ಅವರ ಉಪದೇಶಗಳು ಜನರನ್ನ ಮೋಶೆ ಶಾಸ್ತ್ರದ ಪದ್ಧತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸುತ್ತಿಲ್ಲ ಎಂದು ದೂರ ಇರುವುದರಿಂದ ನಮ್ಮ ಗುರುಗಳು ಒಂದೇ ಒಂದು ಬಾರಿ ಅವರನ್ನು ವಿಚಾರಿಸಲು ಇಚ್ಛಿಸುತ್ತಾರೆ. ಏನು, ಯೇಸು ಪ್ರಭುವಿನ ವಿಚಾರಿಸಲು ಅವರೇನು ಕೈದಿಗೆ? ಹಾಗೇ ಅಲ್ಲ, ಇದು ವಿಚಾರಣೆ ಏನಲ್ಲ ವಿಧ, ಕೇವಲ ವಿಚಾರ ವಿನಿಮಯ ಅಷ್ಟೇ. ಹೌದು ಹೌದು, ಯೋಚಿಸು. ಈ ನಿನ್ನ ಸಹಾಯಕ್ಕೆ ನಾವು ನಿನಗೆ 30 ಚಿನ್ನದ ನಾಣ್ಯಗಳನ್ನು ಯೇಸುವನ್ನು ತೋರಿಸಲು 30 ಚಿನ್ನದ ನಾಣ್ಯಗಳು. ಹೌದು ಹೌದು ಯೋಧ, ಈ ರಾತ್ರಿ ಯೇಸು ಎಲ್ಲಿರುವನೆಂದು ತೋರಿಸುವೆಯಾ ನಮಗೆ? ಅದನ್ನು ತಿಳಿದುಕೊಂಡು ಬಂದು ನಾನೇ ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತೇನೆ. ಹಾಗೆ
ಗೆಳೆಯರೇ, ನಿಮ್ಮ ಮನಸ್ಸು ಕಳವಳಗೊಳ್ಳದಿರಲಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಾನು ಅಲ್ಲಿಗೆ ಹೋಗಿ ನಿಮಗೆ ಸ್ಥಳ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಅಲ್ಲಿಗೇ ಕರೆಸಿಕೊಳ್ಳುವೆನು. ಪ್ರಭು, ತಾವು ಎತ್ತ ಹೋಗುವಿರೆಂದು ತಿಳಿಯದು. ಆ ಮಾರ್ಗವನ್ನು ತಿಳಿಯುವ ಬಗೆಯಾದರೂ ಹೇಗೆ? ಥಾಮಸ್, ನೀನು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯವರನ್ನೂ ಅರಿಯುತ್ತಿದ್ದೆ. ಪ್ರಭು, ನಮಗೂ ಆ ತಂದೆಯನ್ನು ತೋರಿಸು, ನಮಗಷ್ಟೇ ಸಾಕು. ಫಿಲಿಪ್ಸ್, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಎಲ್ಲವೂ ಸಿದ್ಧವಾಗಿದೆಯೇ? ಮ್ಯಾಥ್ಯೂ, ಎಲ್ಲ ಸಿದ್ಧವಾಗಿದೆ. ಇಂದು ಪ್ರಭುವಿನ ಪಕ್ಕ ನಾನು ಕುಳಿತುಕೊಳ್ಳುವೆನು. ಇಲ್ಲ ಥಾಮಸ್, ಪ್ರಭುವಿನ ಆತ್ಮೀಯರಲ್ಲಿ ನಾನೇ ಪ್ರಮುಖನಾಗಿರುವುದರಿಂದ ಪ್ರಭುವಿನ ಪಕ್ಕದಲ್ಲಿ ಕುಳಿತುಕೊಳ್ಳಲು ನಾನೇ ಯೋಗ್ಯನು. ಮ್ಯಾಥ್ಯೂ, ಪ್ರಭುವಿನ ಪ್ರಥಮ ಶಿಷ್ಯನಾದವನು ನಾನು. ಅವರ ಪಕ್ಕದಲ್ಲಿ ಕುಳಿತುಕೊಳ್ಳಲು ನಾನೇ ಯೋಗ್ಯನಾದವನು. ಪೀಟರ್, ಪ್ರಭುವಿನ ಆತ್ಮೀಯ ಶಿಷ್ಯನು ನಾನೇ, ಆದ್ದರಿಂದ ನಾನು ಪ್ರಭುವಿನ ಪಕ್ಕದಲ್ಲಿ ಕೂರುವೆನು. ನಿಮ್ಮಲ್ಲೇ ಏಕೆ ಜಗಳ? ಅಲ್ಲದೆ ನಮ್ಮ ಶಿಷ್ಯ ವೃಂದದ ಹಣಕಾಸಿನ ವ್ಯವಹಾರ ನೋಡಿಕೊಳ್ಳುತ್ತಿರುವವನು ನಾನು. ಅದರ ಜೊತೆಗೆ ಪ್ರಭುವಿನ ಬಳಿ ಇಂದು ಅತಿ ಮಹತ್ತರವಾದ ವಿಷಯವನ್ನು ಮಾತಾಡಬೇಕಿದೆ. ಆದ್ದರಿಂದ ಪ್ರಭುವಿನ ಜೊತೆಯಲ್ಲಿ ನಾನೇ ಕುಳಿತುಕೊಳ್ಳುತ್ತೇನೆ. ಗೆಳೆಯರೇ, ನೀವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಬೇಕೆಂದು ಇದನ್ನು ಹೇಳುತ್ತಿದ್ದೇನೆ. ಬೇರೆ ಬೇರೆ ದೇಶದ ಜನರು ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ತೋರುತ್ತಿರುತ್ತಾರೆ. ಆದರೆ ನೀವು ಹಾಗಿರಬಾರದು. ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗೇ ಇರಬೇಕು. ತಡೆಯಿರಿ. ಈಗ ನಾನು ನಿಮಗೇನು ಮಾಡುವೆನೋ ಅದನ್ನು ನೀವು ಲೋಕದ ಇತರ ಜನರಿಗೂ ಮಾಡಬೇಕು. ಮುಖ್ಯಸ್ಥನು ಸೇವಕನಾಗಬೇಕು. ಭಾಗೆಳೆಯ, ಕುಳಿತುಕೋ. ಇದರಲ್ಲಿ ನಿನ್ನ ಪಾದಗಳನ್ನು ಇರಿಸು. ಪ್ರಭು, ಇದೇನು ಮಾಡುತ್ತಿರುವಿರಿ?
ನಾನು ಶ್ರಮ ಪಡುವುದಕ್ಕಿಂತ ಮುಂಚೆ ನಿಮ್ಮ ಜೊತೆ ಪಸ್ಕದ ಊಟ ಮಾಡುತ್ತೇನೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳುಹಿಸಲ್ಪಟ್ಟವನು ಆ ಕಳುಹಿಸಿದವನಿಗಿಂತಲೂ ದೊಡ್ಡವನಲ್ಲ. ಇದನ್ನು ನೀವು ಅರಿತು ಬಾಳಿದರೆ ನೀವು ಧನ್ಯರು. ನಿಮ್ಮಲ್ಲೇ ಒಬ್ಬನು ನನ್ನನ್ನು ಹಿಡಿದುಕೊಡಲಿದ್ದಾನೆ. ಇದೇನು ಪ್ರಭು, ನಾವು ನಿಮ್ಮನ್ನು ಹಿಡಿದುಕೊಡುತ್ತೇವೆಯೇ? ನಾನು ಈ ಮಾತುಗಳನ್ನು ಎಲ್ಲರಿಗೂ ಆಡುತ್ತಿಲ್ಲ. ಹಾಗೆಂದು ಅಂದುಕೊಂಡವನನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನೊಂದಿಗೆ ಊಟ ಮಾಡುವವನೇ ನನಗೆ ಕಾಲುಗಳನ್ನು ಅಡ್ಡಕೊಟ್ಟಿದ್ದಾನೆ. ಗೆಳೆಯರೇ, ಈ ರೊಟ್ಟಿಯೇ ನನ್ನ ದೇಹವು. ಎಂದಿನಿಂದ ದೇವರ ರಾಜ್ಯವು ನೆರವೇರುವ ತನಕ ನಾನು ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಈ ರೊಟ್ಟಿಯನ್ನು ಕೊಡುತ್ತಿದ್ದೇನೆ, ತೆಗೆದುಕೊಳ್ಳಿ. ಆ ದ್ರಾಕ್ಷಾರಸವನ್ನು ಕೊಡು ಗೆಳೆಯ. ಗೆಳೆಯರೇ, ಈ ದ್ರಾಕ್ಷಾರಸವು ನನ್ನ ರಕ್ತಕ್ಕೆ ಸಮಾನ. ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದನ್ನು ಕುಡಿದು ನನ್ನ ದೇಹದ ಭಾಗವಾಗಿರಿ. ಪ್ರಭು, ಇಂದು ರಾತ್ರಿ ತಾವು ಗೇಟ್ಸೆ ಮನೆ ತೋಟಕ್ಕೆ ತಾನೇ ಹೋಗುತ್ತಿರುವುದು? ಯೋಧ, ಪಸ್ಕದ ಹಬ್ಬದ ಈ ಸಮಯದಲ್ಲಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಹೊರಡು ಯೋಧ. ನೀವೆಲ್ಲರೂ ನನ್ನ ಬಗ್ಗೆ ದಿಗಿಲುಪಟ್ಟು ಹಿಂಜರಿಯುವಿರಿ. ಪ್ರಭು, ಈ ವಿಷಯದಲ್ಲಿ ಯಾರೇ ದಿಗಿಲುಪಟ್ಟರು ನಾನಂತೂ ಹಿಂಜರಿಯುವುದಿಲ್ಲ. ಪೀಟರ್, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಇಂದು ರಾತ್ರಿ ನೀನು ನನ್ನ ಬಗ್ಗೆ 3 ಬಾರಿ ಸುಳ್ಳು ಹೇಳಿದ ನಂತರವೇ ಕೋಳಿ ಕೂಗುವುದು. ಪ್ರಭು, ನಾನು ನಿನ್ನೊಂದಿಗೆ ಸಾಯುವುದಾದರೂ ಸರಿ, ಅರಿಯನೆಂದು ಮಾತ್ರ ಹೇಳುವುದಿಲ್ಲ. ಹೌದು ಪ್ರಭು, ಹೌದು. ಗೆಳೆಯರೇ, ನನ್ನ ಪ್ರಾಣವು ದುಃಖಕ್ಕೆ ಒಳಗಾಗಿದೆ. ನೀವು ನನ್ನೊಂದಿಗೆ ಎಚ್ಚರವಾಗಿದ್ದು ನನಗಾಗಿ ಪ್ರಾರ್ಥನೆ ಮಾಡಿ. ನಾನು ಅತ್ತ ಕಡೆ ಪ್ರಾರ್ಥನೆ ಮಾಡುತ್ತೇನೆ. ನಿನಗೆಲ್ಲವೂ ಸಾಧ್ಯ. ಪ್ರಿಯರೇ, ಎಂದು ನನ್ನಿಂದ ತೊಲಗಿಸು. ನಾವು ಚರ್ಚ್ಗೆ ಹೋಗೋಣ, ಮಳೆ ಬಿಟ್ಟ ಮೇಲೆ ಬರೋಣ.
ಪ್ಲೀಸ್. ಸಾಧ್ಯ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. ಪೀಟರ್, ಒಂದು ಕ್ಷಣವಾದರೂ ದೃಢ ಚಿತ್ತದಿಂದ ಪ್ರಾರ್ಥಿಸದಾದೆಯಾ? ಕ್ಷಮಿಸಿ ಪ್ರಭು, ಮತ್ತೆ ಅದಕ್ಕೆ ಮಾಡುವುದಿಲ್ಲ. ನಾನು ಮತ್ತೊಮ್ಮೆ ತಂದೆಯನ್ನು ಪ್ರಾರ್ಥಿಸಿ ಬರುತ್ತೇನೆ. ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ತಂದೆ. ಮಿತ್ರರೇ, ಒಂದು ಗಳಿಗೆಯಾದರೂ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ತಂದೆ, ಮಾತನಾಡು ತಂದೆ. ತಂದೆ, ಮಾತನಾಡು ತಂದೆ. ತಂದೆ, ನಿನ್ನಿಚ್ಛೆಯಂತೆಯೇ ಆಗಲಿ. ಮಿತ್ರರೇ, ನೀವಿನ್ನು ಮಲಗಿ ನಿದ್ದೆ ಮಾಡಿ. ಅದು ಸ್ವರ್ಗಲೋಕವನ್ನು ಸೇರುವ ಕಾಲ ಸಮೀಪಿಸಿತು. ಮನುಷ್ಯ ಕುಮಾರನು ದುರ್ಜನರ ಕೈಗೆ ಸಿಕ್ಕಿ ಬೀಳುತ್ತಿದ್ದಾನೆ. ನನ್ನನ್ನು ಹಿಡಿದುಕೊಡುವವನು ಹತ್ತಿರಕ್ಕೆ ಬರುತ್ತಿದ್ದಾನೆ. ವಂದಿಸುವೆನು ಪ್ರಭು. ಯೋಧ, ಅಪ್ಪಿಕೊಳ್ಳಲು ಕೊಡುವ ಮುತ್ತನ್ನು ಹಿಡಿದುಕೊಡಲು ನೀಡುತ್ತಿರುವೆಯಾ? ನಿನ್ನ ಕರ್ತವ್ಯವನ್ನು ನೀನು ಮಾಡು. ಬಂಧಿಸಿ ಅವನನ್ನ. ಆ ಕತ್ತಿಯನ್ನು ಕೆಳಗಿಡು. ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಸಾಯುತ್ತಾನೆ. ನಾನು ಕೇಳಿಕೊಂಡರೆ ನನಗಾಗಿ ನನ್ನ ತಂದೆಯು 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೇ?
ಗೆಳೆಯರೇ, ಕಳ್ಳರನ್ನು ಹಿಡಿಯಲು ಬರುವಂತೆ ನನ್ನನ್ನು ಹಿಡಿಯಲು ಈ ಭರ್ಜಿಗಳೇಕೆ? ದಿನವೂ ದೇವಾಲಯದಲ್ಲಿ ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ. ಆ ಪ್ರವಾದಿಗಳ ಮಾತು ನೆರವೇರಲು ನಾನು ಬಂಧಿತನಾಗುವೆ. ಬಂಧಿಸಿರಿ ಇವನನ್ನು. ಎಳೆದುಕೊಂಡು ಹೋಗಿ. ನಿಲ್ಲು. ಯಾಕೆ? ನಾನು ಬರಬಾರದೆ? ನಿಲ್ಲು, ಮುಂದೆ ಬರಬೇಡ. ಇದರಲ್ಲಿ ನಿನಗೆ ಕೊಡಬೇಕಾದ 30 ಚಿನ್ನದ ನಾಣ್ಯಗಳಿವೆ, ತೆಗೆದುಕೊಂಡು ತೊಲಗಿಲ್ಲಿಂದ. ಏಯ್, ನನಗೆ ಯಾಕೋ ಅನುಮಾನ ಬರುತ್ತಿದೆ. ಇಲ್ಲೇನೋ ಮೋಸ ನಡೆಯುತ್ತಿದೆ. ಯೇಸು ಪ್ರಭುವನ್ನು ಏನು ಮಾಡುತ್ತಿರೋ? ನಾನು ಬರುತ್ತೇನೆ. ಮುಚ್ಚು ಬಾ. ಅವನು ಧರ್ಮದ್ರೋಹಿ, ಅವನಿಗೆ ಶಿಕ್ಷೆ ಆಗಲೇಬೇಕು. ಎಳೆದುಕೊಂಡು ಹೋಗಿ ಬರುತ್ತೇನೆ. ಬಿಡಿ ನನ್ನನ್ನ. ಮೋಸ ಮೋಸ. ಈತನೇ ನಜರೇತಿನ ಯೇಸು. ದುರ್ಬೋಧನೆಗಳನ್ನು ಮಾಡುತ್ತಾ ಜನರ ಮನಸ್ಸನ್ನು ಕೆಡಿಸುತ್ತಿರುವವನು ಈತನೇ. ನೀನೇ ಏನು ನಜರೇತಿನ ಯೇಸು? ಎಲ್ಲಿ ನಿನ್ನ ಬೋಧನೆಗಳನ್ನು ನಮಗೂ ಸ್ವಲ್ಪ ತಿಳಿಸು, ಕೇಳಿ ಆನಂದ ಪಡುತ್ತೇವೆ. ನನ್ನ ಬೋಧನೆಗಳೇನೆಂಬುದನ್ನು ಆಲಿಸಿದವರನ್ನೇ ಕೇಳಿಕೊಳ್ಳಿ. ಪ್ರಭುಗಳಿಗೆ ಹೆದರ್ತೀಯ? ಏನಯ್ಯ ಯೇಸು, ನಿನ್ನ ಬೋಧನೆಗಳ ಬಗ್ಗೆ ನಮಗೆ ಸಾಕಷ್ಟು ದೂರುಗಳು ಬಂದಿವೆ. ಇದರ ಬಗ್ಗೆ ನೀನೇನು ಹೇಳುವೆ? ಜೆರುಸಲೇಮ್ ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಪುನರ್ನಿರ್ಮಾಣ ಮಾಡುವೆಂದರು. ಚರ್ಚ್ ಒಳಗಡೆ ಹೋಗ್ಬಿಡಿ, ಆಮೇಲೆ ಕಂಟಿನ್ಯೂ ಮಾಡೋಣ. ನಿನ್ನ ಬೋಧನೆಗಳ ಬಗ್ಗೆ ನಮಗೆ ಸಾಕಷ್ಟು ದೂರುಗಳು ಬಂದಿವೆ. ಇದರ ಬಗ್ಗೆ ನೀನೇನು ಹೇಳುವೆ? ಸ್ವರ್ಗದಿಂದ ಇಳಿದು ಬರುವುದನ್ನು ನೀವು ಸತ್ಯದಲ್ಲಿ ಕಾಣಲಿದ್ದೀರಿ.
ಕಲ್ವರಿ ಬೆಟ್ಟದ ಮೇಲೆ ಈ ದೃಶ್ಯಗಳನ್ನು ನಾವು ನೋಡಿಲ್ಲ. ಅದು ನಮ್ಮ ಜನನೇ ಮಾಡಿದರೆ ಆದರೆ ಎಷ್ಟು ನೋವಿದೆ ಆ ತಾಯಿ ಅನುಭವ ಎಲ್ಲ ತಾಯಿಯಲ್ಲಿಯೂ ಬೇಸರಾಗಿರುತ್ತೆ. ಏಕೆಂದರೆ ಈ ದೃಶ್ಯದಲ್ಲಿ ಅತಿ ಉತ್ತಮವಾದ ಯೇಸು ಸ್ವಾಮಿ ಎಲ್ಲರಿಗೂ ಒಳಿತು ಮಾಡಿದವರನ್ನು ಈ ಲೋಕವನ್ನು ಹೆಣ ಹಾಕಿ ಅವರ ಕೈಗೆ ಅದು ಸುಮ್ಮನೆ ಅಲ್ಲ, ಭಯಂಕರ ಬಾಧೆಗಳನ್ನು ಅನುಭವಿಸಿ ಹೊಂದಿದ್ದಾರೆ. ಇವತ್ತಿನ ದಿನ ನಾವೆಲ್ಲರಿಗೂ ನಮ್ಮ ಕಣ್ಮುಂದೆ ಯೇಸು ಸ್ವಾಮಿ ಪಟ್ಟ ಹಾಡುಗಳನ್ನು ನಾವು ನೋಡಿದ್ದೀವಿ. ಆದ್ದರಿಂದ ಮಳೆ ಬಂತು, ಎಲ್ಲವೂ ನೆರವೇರಿತು. ಅದೇ ರೀತಿ ಮಳೆ ಬಂದರೂ ಕೂಡ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನೆರವೇರಲಿಲ್ಲ. ಜೋರಾಗಿ ಚಪ್ಪಾಳೆ ದೇವರಿಗೆ ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಕೊನೆಗೊಳಿಸಿದ ಮುಂಚಿತ ಈ ದೃಶ್ಯ ಮಾಡಿದ ಫಾದರ್ ಕ್ರಿಸ್ಟಿ ಹಾಗೂ ಅವರ ತಂಡದವರಿಗೆ ಬ್ರದರ್ ಅಮಲ್, ಯೇಸು ಸ್ವಾಮಿ ಮಾಧ್ಯಮದಲ್ಲಿ ಒಂದೊಂದು ಪಾತ್ರನು ಎಷ್ಟು ಕಷ್ಟ ಇದೆ ಗೊತ್ತಾಯಿಲ್ಲ. ಫಾದರ್ ಆರ್ಯನ್ ಮಾತಾಡ್ತಾ ಇದ್ವಿ, ಆ ಫಾರ್ಮೇಷನ್ ಮಾಡೋದು, ಒಬ್ರು ಒಂದಾಗಿ ಸೇರಿಸೋದು, ಬ್ಯಾಕ್ ಟು ಬ್ಯಾಕ್ ಸೀನ್ಸ್ ಮಾಡೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆ ಮಲೆ ಮೇಲೆ ಕೊಟ್ಟ ಪ್ರಸಂಗ ತುಂಬ ನನಗೆ ಇಷ್ಟ ಆಯಿತು. ಆದ್ದರಿಂದ ತುಂಬ ಉತ್ತಮವಾಗಿ ಮಾಡಿದ್ದಾರೆ. ಮಳೆ ಬಂದರೂ ಕೂಡ ಕರೆಕ್ಟಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಮಳೆ ಬಂತು. ಅದು ಒಂದು ದೊಡ್ಡ ನಾವೆಲ್ಲರಿಗೂ ಸಂದರ್ಭದಲ್ಲಿ ನಾವೆಲ್ಲರೂ ಕ್ರಿಸ್ಟಿ ಅವರು ಕನ್ನಡವರಿಗೆ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು. ಆಮೇಲೆ ಫೋಟೋ ತಗೋಬಹುದು, ಪರಿಸರ ಫೋಟೋ ತಗೋಬೇಕು, ನೋಡೋಕೆ ಹಾಗೆ ರಿಯಲ್ ಆಗಿದ್ದಾರೆ. ಈ ಸಮಯದಲ್ಲಿ ನಾವು ಕಣ್ಗಳನ್ನು ಮುಚ್ಚಿ ಯೇಸುವಿನ ಪಾದದಲ್ಲಿ ನಮ್ಮೆಲ್ಲರನ್ನು ಸಮರ್ಪಿಸುತ್ತಾ ಫಾದರ್ ಕ್ರಿಸ್ಟಿ ಹಾಗೂ ಅವರ ತಂಡದವರು ಫಾದರ್ ಜೋಸೆಫ್ ಅವರ 30 ವರ್ಷದಿಂದ ಫಾದರ್ ಕ್ರಿಸ್ಟಿ ಮುಖಾಂತರ ನಡೆಸಿಕೊಂಡು ಬರುತ್ತಿರುವ ಈ ಒಂದು ಮರಿಯನ್ ಗ್ರೂಪ್ ಅವರು ಬರಲಿರುವ ದಿನಗಳಲ್ಲಿ ಹೆಚ್ಚಿನ ಜಾಗಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರಲು ಈ ನಾಟಕದ ದೃಶ್ಯವನ್ನು ನಡೆಸಲು ಅವರಿಗೆ ದೇವರು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುವುದು. ಯೇಸುವೇ ನನ್ನ ಬಾಳಿಗೆ
ಇದನ್ನು ಹೇಗೆ ನಾವು ಅನುಭವಿಸಿದೋ ಅದೇ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಪಾಪದಿಂದ ಬಿಡುಗಡೆ ಹೊಂದಲು ಅನುಗ್ರಹಿಸಿದ್ದಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ನಮೋ ಮರಿಯ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತರಾದ ದೇವರು ಪಿತಾ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Of the drama people will have food there. Fathers will join us in participating. So, ಈ ಧರ್ಮಸಭೆಯ ಪ್ರತಿಯೊಬ್ಬರ ಪರವಾಗಿ ಈ ಮಧುರ ಕ್ಷಣಗಳನ್ನು ನಿಮ್ಮಿಂದ ಕಸಿದುಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಈ ಶಿಲುಬೆ ಮತ್ತು ಯೇಸುವಿನ ವೃತ್ತಾಂತವನ್ನು ನಮಗೆ ಕಣ್ಣಿಗೆ ಕಟ್ಟಿದಷ್ಟು ನಿಜವಾಗಿ ನಮ್ಮ ಮುಂದೆ ತಂದಿಟ್ಟ ಫಾದರ್ ಕ್ರಿಸ್ಟಿ ಮತ್ತು ಫಾದರ್ ಏಬ್ರಹಾಂ ಅವರ ತಂಡೆಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಸಮಯ, ನಿಮ್ಮ ಕಾಲ, ನಿಮ್ಮ ಶ್ರಮ ಇವೆಲ್ಲವೂ ಇಂದಿನ ನಾಟಕದಲ್ಲಿ ಬಹಿರಂಗಪಡಿಸುತ್ತಿದೆ. ಇದು ನಮ್ಮ ಸೌಭಾಗ್ಯವೇ ಸರಿ. ನಿಮ್ಮ ಸಮಯಕ್ಕೆ, ನಿಮ್ಮ ಹಾರ್ಡ್ ವರ್ಕ್ಗೆ ನಾವು ಯಾವಾಗಲೂ ಸದಾ ಋಣಿಯಾಗಿರ್ತೇವೆ. ನಮ್ಮ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚುಪಡಿಸಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕೃತಜ್ಞತೆಯನ್ನು ಚಿಕ್ಕವರಾಗಿ ಮತ್ತೆ DVY ಸೌಂಡ್ ಸಿಸ್ಟಮ್ ಮತ್ತು ಬೆಳಕಿಗೆ ಅವ್ರಿಗೂ ಧನ್ಯವಾದಗಳು. ಮತ್ತೆ ಶಿಕ್ಷಣ ವಿಜ್ಞೇಶ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಅವ್ರಿಗೂ ಧನ್ಯವಾದಗಳು. ಮತ್ತೆ ನಮಗೆ ಲವ್ ಮತ್ತೆ ಸೌಂಡ್ ಸಿಸ್ಟಮ್ ಅರೇಂಜ್ ಮಾಡಿದ ನಮ್ಮ ಶಿಖಿತ್ ಅವರು ತಂಡದವರಿಗೂ ಮೊದಲು ಧನ್ಯವಾದಗಳು. ಯೂತ್ ಅಂಡ್ ಡೆಕೋರೇಷನ್ ಟೀಮ್ ಅವರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಮಾನವ ಧರ್ಮಸಭೆಯ ಗುರುಗಳು ಇವರೆಲ್ಲ ನಿಜವಾದ ಬ್ಯಾಕ್ಬೋನ್. ಇವರಿಲ್ಲ ಅಂದರೆ ಈ ಕಾರ್ಯಕ್ರಮ ನಮಗೆ ಈ ಭಕ್ತಿ ವಿಶ್ವಾಸವಾಗಿ ಉಳಿದಿರಲಿಲ್ಲ. ಇವರು ನಮ್ಮ ಧರ್ಮಸಭೆಯಲ್ಲಿರುವವರೆಗೂ ನಮ್ಮ ವಿಶ್ವಾಸ ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮಲ್ಲಿ ಬೆಳೆಯುತ್ತದೆ ಎಂದು ಹೇಳುತ್ತಾ ಈ ಎರಡು ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ಇದಕ್ಕಾಗಿ ನಮಗೆ ಅಮೂಲ್ರಾಜ್ ಮತ್ತು ಕೆನ್ನಡಿ ಮೇಘಪಟ್ಟಣ ಮತ್ತು ಇವರು ನಮ್ಮ ಕಾಮರಾಜ್ ಇವರೆಲ್ಲರೂ ನಮ್ಮ ಸ್ಟೀವನ್ ಮತ್ತು ನಮ್ಮ ಎಲ್ಲ ಕೆಲಸಗಳಿಗೆ ಇವರೆಲ್ಲರಿಗೂ ನಾವು ಪರವಾಗಿ ಅವರಿಗೆ